ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾಜಿ ಸೈನಿಕರ ಹಿತರಕ್ಷಣೆಗಾಗಿ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೈನಿಕರ ಭವನ ನಿರ್ಮಿಸಲಿ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಆಗ್ರಹ. ಇಂದು ಗಣರಾಜ್ಯೋತ್ಸವ ಹಾಗೂ ಕಿತ್ತೂರು ನಾಡಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಇಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಮಾಜಿ ಸೈನಿಕರ ಸಂಘದಿಂದ ಏರ್ಪಡಿಸಿದ್ದ ಶ್ರಮದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಜಿ ಸೈನಿಕರ ಸನ್ಮಾನ ಸ್ವೀಕರಿಸಿ ಮಾಡಿ ಮಾತನಾಡಿದರು. ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಅವರು ಮಾಜಿ ಸೈನಿಕರು ಹಾಗೂ ಕುಟುಂಬದವರ ಹಿತರಕ್ಷಣಾ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಪ್ರತಿ ಗ್ರಾಮದಲ್ಲೂ ಸೈನಿಕರ ಭವನ ನಿರ್ಮಾಣ ಮಾಡಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ಹೋರಾಟವನ್ನ ಮುಂದೆ ಪರಿಣಾಮಕಾರಿಯಾಗಿ ಎಲ್ಲ ಮಾಜಿ ಸೈನಿಕರೊಂದಿಗೆ ಜೊತೆಗೂಡಿ ಹೋರಾಟಗೊಳಿಸಲಾಗುತ್ತದೆ ಎಂದರು. ಮತ್ತು ನಮ್ಮ ಕ್ರಾಂತಿ ನೆಲ ಕಿತ್ತೂರು ನಾಡಿನ ವೀರ ಸಂಗೊಳ್ಳಿ ರಾಯಣ್ಣಯವರ ಒಂದು ರೀತಿ ಪುಣ್ಯ ಸ್ಮರಣೆಯ ದಿನಕ್ಕೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಇವತ್ತು ನಾನು ಆಕಸ್ಮಿಕವಾಗಿ ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನೇಗಿನಹಾಳ ಗ್ರಾಮಕ್ಕೆ ಬಂದಿದ್ದೆ. ಇಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರೆಲ್ಲ ಸೇರಿ ಒಂದು ರೀತಿ ವಿಭಿನ್ನವಾಗಿ ಮಾದರಿಯಾಗಿ ಒಂದು ರೀತಿ ಸ್ಮಶಾನನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ನನಗೊಂದು ಚಿಂತನೆ ಬಂತು, ದೇಶ ಕಾಯ್ತಕ್ಕಂಥ ಒಂದು ರೀತಿ ನಮ್ಮ ಎಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ನಾಗರಿಕರನ್ನ ಸಂರಕ್ಷಣೆ ಮಾಡಿ ಆ ಗಡಿ ಪ್ರದೇಶಗಳಲ್ಲಿ ತನ್ನ ಕುಟುಂಬದ ಹಿತಾಸಕ್ತಿ, ತನ್ನ ಆರೋಗ್ಯದ ಹಿತಾಸಕ್ತಿ ಎಲ್ಲ ಬದಿಗೊತ್ತು ಜೀವದ ಹಂಗು ತೊರೆದು ಒಂದು ರೀತಿ ಸೇವೆ ಸಲ್ಲಿಸಿ ದೇಶವನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಈಗೇನು ನಿಂತಿದ್ದೀರಲ್ಲ ಇವ್ರಿಗೆ ಬರುತ್ತೆ. ಇವರೇ ನಮ್ಮ ಮಾಜಿ ಸೈನಿಕರು. ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ, ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಒಬ್ಬ ಪತ್ರಕರ್ತನಾಗಿ ನಂದೇನು ಚಿಂತನೆ ಏನಪ್ಪ ಅಂತಂದರೆ, ಇದನ್ನು ನಾನು ನಿಮಗೆ ಪ್ರಧಾನಮಂತ್ರಿ ಸಚಿವಾಲಯಕ್ಕೂ ಟ್ವೀಟ್ ಮಾಡ್ತಾ ಇದ್ದೀನಿ ಮತ್ತು ಮುಖ್ಯಮಂತ್ರಿ ಸಚಿವಾಲಯಕ್ಕೂ ಟ್ವೀಟ್ ಮಾಡ್ತಾ ಇದ್ದೀನಿ. ಒಬ್ಬ ಪತ್ರಕರ್ತನಾಗಿ ನಂದು ಚಿಂತನೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಪ್ರತಿ ಗ್ರಾಮದಲ್ಲೂ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಯಿತು, ಭಾರತ ದೇಶದಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ಮಾಜಿ ಸೈನಿಕರಿರ್ತಾರೆ. ವಿಶೇಷವಾಗಿ ಸೈನಿಕರಿದ್ದಾಗ ಇರ್ಬೋದು ಅಥವಾ ಮಾಜಿ ಸೈನಿಕರಿದ್ದಾಗ ಅವ್ರಿಗೆ ಮತ್ತು ಅವರ ಕುಟುಂಬದ ಮೇಲೆ, ಅವ್ರ ಕುಟುಂಬದ ಸದಸ್ಯರ ಮೇಲೆ ಯಾವುದಾದ್ರು ಒಂದು ವಿಷಯಕ್ಕೆ, ಕ್ಷುಲ್ಲಕ ವಿಷಯಗಳಿಗೆ ಪದೇ ಪದೇ ಒಂದು ರೀತಿ ಅವ್ರ ಮೇಲೆ ದೌರ್ಜನ್ಯಗಳು ಮತ್ತು ವಿಶೇಷವಾಗಿ ಸಾಕಷ್ಟು ಕಿರುಕುಳಗಳು ಆಗ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಹಲವಾರು ಅವರು ಪಾಪ ಸಂಘಗಳೆಲ್ಲ ಮಾಡ್ಕೋತಾರೆ. ಬಟ್ ಅವು ಎಷ್ಟು ಕಾರ್ಯರೂಪಕ್ಕೆ ಬರ್ತೈತೋ ನನಗಂತೂ ಗೊತ್ತಿಲ್ಲ. ವಿಶೇಷವಾಗಿ ನಾನೇ ಒಬ್ಬ ಪತ್ರಕರ್ತಾಗಿ ಕೆಲವು ಮಾಜಿ ಸೈನಿಕರ ಪರವಾಗಿ ನಾನು ಧ್ವನಿ ಎತ್ತಿದ್ದೆ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಮಾನ್ಯ ನರೇಂದ್ರ ಮೋದಿಜಿ ಅವ್ರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ದಯವಿಟ್ಟು ನಮ್ಮ ಭಾರತ ದೇಶದಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ಎಲ್ಲಾದ್ರಿಗೂ ಕೊಟ್ರಿ, ಪಶು ಕೊಟ್ರಿ, ಪೊಲೀಸ್ ಸ್ಟೇಷನ್ ಕೊಟ್ರಿ, ಮತ್ತು ವೈದ್ಯ ಒಂದು ಆರೋಗ್ಯ ಇಲಾಖೆ ಕೊಟ್ರಿ, ಏನೋ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಗೆ ನಿವೇಶನ ಕೊಟ್ರಿ. ಇಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮದಲ್ಲೂ ಮಾಜಿ ಸೈನಿಕರಿಗೂ ಸಹ ಅವ್ರಿಗೊಂದು ನಿವೇಶನ ಕೊಟ್ಟು ಒಂದು ಕಟ್ಟಡ ಯಾಕೆ ಕಟ್ಕೊಡ್ಬಾರ್ದು ಅಂತಕ್ಕಂಥದ್ದು ನನ್ನ ಚಿಂತನೆ. ಹಾಗಾಗಿ ನಾನಿವತ್ತು ಚಿಂತನೆ ಮಾಡ್ತಾ ಇದ್ದೀನಿ, ನಾನು ಹೊರಗಾಗ್ತಾ ಇದ್ದೀನಿ. ದಯವಿಟ್ಟು ಇದ್ರ ಪರವಾಗಿ ನಾನು ಹೊಸ ಹೋರಾಟನ ಸಹ ಆರಂಭ ಮಾಡ್ತೀನಿ ಮಾಜಿ ಸೈನಿಕರ ಪರವಾಗಿ. ಯಾಕಪ್ಪ ಅಂತಂದರೆ, ಎಲ್ಲರೂ ಒಗ್ಗಟ್ಟಾಗಿ ಪಾಪ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪ್ರತಿ ಗ್ರಾಮದಲ್ಲಿ ಇದಾದಾಗ ಇಲ್ಲ ಒಂದು ಕಡೆ ಮಾಜಿ ಸೈನಿಕರು ಒಂದು ರೀತಿ ಸಬಲೀಕರಣ ಆಗುತ್ತೆ, ವಿಶೇಷವಾಗಿ ಅವ್ರ ಹಿತಾಸಕ್ತಿ. ಹಾಗಾಗಿ ಇದು ನನ್ನ ಉದ್ದೇಶ. ಹಾಗಾಗಿ ನಾನು ಸಹ ಒಂದು ರೀತಿ ಇದಕ್ಕೆ ಒಂದು ರೀತಿ ಸಪೋರ್ಟ್ ಮಾಡ್ತಾ, ದಯವಿಟ್ಟು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದ್ರ ಕಡೆ ಚಿಂತನೆ ಮಾಡಿ ಪ್ರತಿ ಗ್ರಾಮದಲ್ಲೂ ಸಹ ಒಂದು ರೀತಿ ಮಾಜಿ ಸೈನಿಕರಿಗೆ ಒಂದು ರೀತಿ ನಿವೇಶನ ಕೊಟ್ಟು ಒಂದು ಮಾಜಿ ಸೈನಿಕರ ಭವನ ಅಂತ ಹೇಳ್ಬಿಟ್ಟು ಮಾಡಬೇಕು. ಯಾಕಪ್ಪ ಅಂದರೆ ಅವ್ರು ಕೊಡ್ತಕ್ಕಂಥ ಗೌರವನೂ ಆಗುತ್ತೆ, ಒಂದು ರೀತಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ರೀತಿ ಅತ್ಯುನ್ನತ ಒಂದು ರೀತಿ ಸೇವೆನೇ ಆಗುತ್ತೆ. ಮತ್ತು ಅವ್ರಿಗೆ ಏನಾದ್ರು ತೊಂದರೆ ಆದರೆ ಆ ಒಂದು ಸಭಾಭವನದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಒಂದು ರೀತಿ ಆಗ್ತೈತೆ ಪ್ರತಿ ಗ್ರಾಮದಲ್ಲೂ. ಹಾಗಾಗಿ ದಯವಿಟ್ಟು ನನ್ನ ಮನವಿನ ಪುರಸ್ಕಾರ ಮಾಡಬೇಕು. ಯಾರಾದರೂ ಜನಪ್ರತಿನಿಧಿಗಳು ಮತ್ತು ಸಂಸದರು ಅಧಿವೇಶನದಲ್ಲಿ ಮತ್ತು ವಿಶೇಷವಾಗಿ ಸಂಸತ್ ಅಧಿವೇಶನದಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಚಿಂತನೆ ಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.